Powerful people make places powerful. ಧನಂ ಮೂಲಂ ಇದಂ ಜಗತ್. ನಥಿಂಗ್ ಕ್ಯಾನ್ ಸ್ಟಾಪ್ ಅ ಪರ್ಸನ್ ವಾಸ್ ಹಂಗ್ರಿ ಫಾರ್ ಅ ಬೆಟರ್ ಲೈಫ್. ಈ ಜಗತ್ತಿನಲ್ಲಿ ದುಡ್ಡು ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗಿರುತ್ತೆ ಅಂತ ಯೋಚಿಸೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ನೋಡಿ, ದುಡ್ಡು ಬರದೇ ಇರೋದಕ್ಕೆ ಅಥವಾ ಹಣ ನಿಲ್ಲದೆ ಇರೋದಕ್ಕೆ, ಅದೇ ರೀತಿ ಹಣ ಆಸ್ತಿ ಐಶ್ವರ್ಯಗಳು ನಮ್ಮ ಜೊತೆ ಸಂಭ್ರಮಿಸ್ತಾ ಬೆಳೀದೇ ಇರೋದಕ್ಕೆ ಕಾರಣಗಳು ಹಲವಾರು ಇದೆ. ಅದರಲ್ಲಿ ಕೆಲವು ಕಾರಣಗಳು ಭೂದೋಷ ಆಗ್ಬೋದು, ದೃಷ್ಟಿದೋಷ ಆಗ್ಬೋದು, ಬ್ರಹ್ಮಹತ್ಯಾ ದೋಷ ಆಗ್ಬೋದು, ಇನ್ನೂ ಅನೇಕ ದೋಷಗಳು ಇದಕ್ಕೆ ಕಾರಣವಾಗಿರುತ್ತೆ. ಇವೆಲ್ಲ ಕರ್ಮಗಳಿಂದ ಬರುವಂಥದ್ದು. ಮುಂಬರುವ ವರ್ಕ್ಶಾಪಿನಲ್ಲಿ ಈ ಹಣವು ನಿಲ್ಲಬೇಕು ಅಂತಂದರೆ ಅಥವಾ ಹಣವು ನಮ್ಮ ಜೊತೆ ಇದ್ದು ಬೆಳಿಬೇಕು ಅಂತಂದರೆ ಈ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವ ಒಂದು ಕಾರ್ಯಾಗಾರವಾಗಿರುತ್ತೆ. ನೋಡಿ, ಒಂದು ಮರದಲ್ಲಿ 100-150 ಕಾಗೆಗಳು ಕೂತ್ಕೊಂಡಿದೆ ಅಂತ ಯೋಚನೆ ಮಾಡಿ. ನೀವು ಹೋಗ್ತೀರಾ, ಕಾಗೆಗಳನ್ನ ಓಡಿಸ್ಬೇಕು ಅಂತ ಅಂದ್ಕೊಳ್ತೀರ ಮನಸ್ಸಲ್ಲಿ. ನೀವೇನು ಮಾಡ್ತೀರಾ? ಒಂದು ಕಲ್ಲು ತೆಗೆದುಕೊಳ್ತೀರಾ. ಒಂದು ಕಲ್ಲು ತೆಗೆದುಕೊಂಡು ಆ ಮರಕ್ಕೆ ಗುರಿ ಇಟ್ಟು ಹೊಡೆದಾಗ ನನಗೆ ಹೇಳಿ, ಒಂದು ಕಲ್ಲು ಹೊಡೆದಿದ್ದಕ್ಕೆ ಒಂದೇ ಕಾಗೆ ಓಡುತ್ತಾ ಅಥವಾ 150 ಕಾಗೆಗಳು ಓಡೋಗುತ್ತಾ? ಒಂದೇ ಒಂದು ಕಲ್ಲು ಹೊಡೆದ್ರೆ 150 ಕಾಗೆ ಓಡಿದಾಗೆ ನಮ್ಮ ಲೈಫ್ನಲ್ಲೂ ಅಷ್ಟೇ, ನಮ್ಮ ಜೀವನದಲ್ಲೂ ಅಷ್ಟೇ, ಯಾವಾಗ ಈ ಕರ್ಮ ನಿವಾರಣೆಯಾಗುತ್ತೋ, ಈ ದೋಷಗಳು ನಿವಾರಣೆಯಾಗುತ್ತೋ, ನಮ್ಮಲ್ಲಿರುವ ಸಕಲ ಒಂದು ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಎಲ್ಲವೂ ಓಡೋಗುತ್ತೆ. ಆಗ ಮಾತ್ರ ನಾವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುವ ಒಂದು ಮ್ಯಾಗ್ನೆಟ್ ಆಗಿ ತಯಾರಾಗ್ತವೆ. ಬನ್ನಿ, ಮುಂಬರುವ ವರ್ಕ್ಶಾಪ್ನಲ್ಲಿ ನಾವು ಭೂದೋಷ ನಿವಾರಣೆ ಮಾಡುವುದರ ಜೊತೆ ಹೇಗೆ ನಮ್ಮ ಕನಸಿನ ಅರಮನೆಯನ್ನು ಕಟ್ಟುವುದು ಎನ್ನುವುದರ ಬಗ್ಗೆ ವರ್ಕ್ಶಾಪ್ನಲ್ಲೇ ಹೇಳಿಕೊಡ್ತೇವೆ. ನೋಡಿ, ಈ ವರ್ಕ್ಶಾಪ್ನ ವಿಶೇಷತೆ ನೋಡಿ, ಇಲ್ಲಿ ತನಕ ನಾನು ಯಾವತ್ತೂ ಮಾಡಿರಲಿಲ್ಲ. ಅಂದರೆ ಮನೆ ಹೆಸರು, ವರ್ಕ್ಶಾಪ್ನಲ್ಲೇ ನಿಮ್ಮ ಕನಸಿನ ಮನೆಯ ಹೆಸರನ್ನು ನೀವೇ ನಾಮಕರಣ ಮಾಡ್ತೇವೆ. ನಾಮಕರಣ ಮಾಡಿಸ್ತೇನೆ, ನೀವು ಮಾಡ್ತೀರಾ. ಅದ್ರ ಜೊತೆ ಎಷ್ಟು ಜನಕ್ಕೆ ಆಸೆ ಇದೆ, ಇನ್ನೂ ಮನೆಯೇ ಕಟ್ಟಲಿಲ್ಲ, ಅದು ಬೇರೆ, ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡು ಅನ್ನು ಮಾಡೋವಂಥದ್ದು ಇನ್ವಿಟೇಷನ್ ರೆಡಿ ಮಾಡ್ತಿದ್ದೇವೆ. ನೀವೆಲ್ಲರೂ ಏನು ಡೇಟ್ ಬರೀಬೇಕು, ನಿಮ್ಮ ಮನೆ ಹೆಸರು ಬರೀಬೇಕು ಅಷ್ಟೇ. ಈ ಮುಂಬರುವ ವರ್ಕ್ಶಾಪ್ನಲ್ಲಿ ಇದು ಅತ್ಯದ್ಭುತವಾಗಿರುವಂಥದ್ದು. ಯಾರಿಗಿಲ್ಲ ರೀ ಮನೆ ಕಟ್ಟಬೇಕು ಅನ್ನೋ ಆಸೆ? ಈಗಾಗಲೇ ಮನೆ ಕಟ್ಟಿದರೆ ಪರವಾಗಿಲ್ಲ, ಬಾಡಿಗೆಗೆ ರೆಂಟ್ ಬರೋ ಹಾಗೆ ಇನ್ನೂ ಹೊಸ ಮನೆ ಕಟ್ಟೋಣ, ಏನಿದೆ ಅದರಲ್ಲಿ? ಸೊ ಭೂದೋಷ ಇದ್ದರೆ ಸಹಜವಾಗಿ ನಮಗೆ ಭೂಮಿನ ಸಂಪಾದನೆ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ, ಅಥವಾ ಇದ್ದ ಭೂಮಿಯನ್ನು ಅನುಭವಿಸೋದಕ್ಕೆ ಕಷ್ಟ ಆಗ್ತಿರುತ್ತೆ. ಇಲ್ಲ, ನಮ್ಮ ಹತ್ರ ಆಸ್ತಿ ಅಂತಸ್ತೆಲ್ಲ ಇರುತ್ತೆ, ಆದರೆ ಯಾವುದೋ ಕೋರ್ಟ್ ಕೇಸು ಅದು ಇದು ಸಮಸ್ಯೆಗಳು ಅಂತಂತೇಳಿ ಅದನ್ನು ಅನುಭವಿಸೋದಕ್ಕೆ ಬಿಡ್ತಿರಲ್ಲ. ಸೊ ಯೂನಿವರ್ಸು ಈ ಭೂದೋಷವನ್ನು ನಿರ್ಮೂಲನೆ ಮಾಡಿಕೊಂಡ ಮೇಲೆ ನಮಗೇನು ಬೇಕೋ ಅದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇದು ದೃಷ್ಟಿದೋಷ. ಎಂಥ ದೊಡ್ಡ ಬೃಹತ್ಕರವಾದ ದೋಷ ಗೊತ್ತಾ ಇದು? ಒಂದು ಕಣ್ಣು ದೃಷ್ಟಿಯಿಂದ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಪುಡಿ ಪುಡಿ ಮಾಡ್ಬೋದು ಅಂತ ನಮ್ಮ ಪೂರ್ವಜರು ವೇದ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಸೊ ಹಾಗಾಗಿ ನಮ್ಮೆಲ್ಲರಿಗೂ, ವಿಶೇಷವಾಗಿ ಕಲಿಯುಗದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಿರೋ ನಾವೇ ನಮ್ಮ ಮೇಲೆ ದೋಷಗಳನ್ನು ಕೃತಕವಾಗಿ ತಂದುಕೊಂಡಿರ್ತೇವೆ. ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋಣ. ಇನ್ನೊಂದು ಅಂತಂದರೆ ಬ್ರಹ್ಮಹತ್ಯಾ ದೋಷ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ತುಂಬ ಜನಗಳನ್ನ ನಾವು ಎಲ್ಲರೂ ಕೊಂದಿರಲ್ಲ, ಯಾರನ್ನೋ ಒಬ್ಬರನ್ನ ಕೊಂದರೆ ಮಾತ್ರ ಈ ದೋಷ ಬರುತ್ತೆ ಅಂತ ಪುರಾಣಗಳು ಹೇಳುತ್ತೆ. ಬಟ್ ಆದರೂ ನಾವು ಹಲವಾರು ಸಲ ಈ ಮಾಡರ್ನ್ ಜಗತ್ತಲ್ಲಿ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗುವಂಥದ್ದು ಅಥವಾ ಅಬೋರ್ಷನ್ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಹಲವು ಸಲ ಆಗಿರ್ಬೋದು. ಎಷ್ಟು ತಪ್ಪು ಎಷ್ಟು ಸರಿ ನಾನು ಹೇಳಲಿಕ್ಕೆ ಇಲ್ಲಿ ಕಷ್ಟ, ಬಟ್ ಖಂಡಿತವಾಗಿಯೂ ಕಾರ್ಯಾಗಾರದಲ್ಲಿ ಮುಕ್ತವಾಗಿ ಇದನ್ನು ಚರ್ಚೆ ಮಾಡ್ಬೋದು. ಇದೊಂದೇ ಅಲ್ಲ, ಮನುಷ್ಯನನ್ನು ಕೊಂದಾಗ ಮಾತ್ರ ಕೊಂದುವು ಅನ್ನೋವಂಥದ್ದಲ್ಲ. ಎಷ್ಟೋ ಸಲ ಎಷ್ಟೋ ಜನರು ಮನಸ್ಸನ್ನು ನಾವು ಕೊಂದುಬಿಟ್ಟಿರ್ತೇವೆ. ಸೊ ಅದರ ಮುಖಾಂತರವೂ ಬ್ರಹ್ಮಹತ್ಯೆ ದೋಷ ಬಂದಿರುತ್ತೆ. ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋಣ. ಅದರ ಜೊತೆ ಎಲ್ಲದಕ್ಕಿಂತ ವಿಶೇಷ ಇದೆ.
ಎಷ್ಟು ಜನಕ್ಕೆ ನಿಮ್ಮ ಮಕ್ಕಳ ಮೇಲೆ ಆಸೆ ಇದೆ? ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂದ್ಕೊಳ್ಳಿ, ಅವರು 40 ವರ್ಷ 45 ವರ್ಷ ಆಗೋಷ್ಟರಲ್ಲಿ 250 ಕೋಟಿ ಇದ್ದರೆ 250 ಕೋಟಿ ಇದ್ದರೆ ಹೇಗಿರುತ್ತೆ? ಏನನ್ನಿಸುತ್ತೆ ನಿಮಗೆ? ಇಲ್ಲಿ ತನಕ ನಾನು ಯಾವತ್ತೂ ಹೇಳಿಕೊಡ್ಲಿಲ್ಲ. ಈ ಪ್ರಪ್ರಥಮ ಬಾರಿ ಮುಂಬರುವ ವರ್ಕ್ಶಾಪ್ನಲ್ಲಿ ಹೇಗೆ ನಿಮ್ಮ ಮಕ್ಕಳು 45 ವರ್ಷ ಆಗುವಷ್ಟರಲ್ಲಿ 250 ಕೋಟಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಿದ್ದೇನೆ. ಗೆಟ್ ಎಕ್ಸೈಟೆಡ್, ಫುಲ್ ಜೋಶ್ ಇರಲಿ. ಫಾರ್ ಶ್ಯೂರ್ ನಾನು ಈ ವರ್ಕ್ಶಾಪ್ಗೆ ವಿಶೇಷವಾಗಿ ಹೇಳ್ತೇನೆ, ಖಂಡಿತವಾಗಿಯೂ ಸೀಟ್ ಸಿಗೋದು ತುಂಬ ತುಂಬ ಕಷ್ಟ. ಈಗಾಗಲೇ ಈ ವಿಶೇಷತೆಗಳನ್ನ ಕೇಳ್ತಿದ್ರೇ ನಿಮ್ಗೆ ಅನಿಸ್ತಿರುತ್ತೆ ಈ ವರ್ಕ್ಶಾಪ್ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತೇಳಿ. ಸೊ ಈ ವರ್ಕ್ಶಾಪು ಗುಡ್ ಶೆಪರ್ಡ್ ಆಡಿಟೋರಿಯಮಲ್ಲಿ ನಡೀತಿದೆ ಬೆಂಗಳೂರಲ್ಲಿ. ಇದಕ್ಕೂ ಮುಂಚೆ ಒಂದು ವರ್ಕ್ಶಾಪಲ್ಲಿ ಮಾಡಿದ್ವು. 1000 ಜನ ಕೆಪ್ಯಾಸಿಟಿ ಇದೆ. ಟ್ರಸ್ಟ್ ಮೀ, 10 ದಿನದಲ್ಲಿ ಇನ್ ವೀಕ್ಸ್ ಟೈಮ್ 1000 ಸೀಟು ಬುಕ್ ಆಗಿಬಿಡುತ್ತೆ. ಸ್ಪಾಟ್ ಬುಕ್ಕಿಂಗು ಅಂತ ಯೋಚನೆ ಮಾಡಬೇಡಿ, ಯಾಕಂತಂದರೆ ಅಲ್ಲಿ ತನಕ ವೆಯ್ಟ್ ಮಾಡಿದ್ರೆ ಸೀಟ್ ಸಿಗದೇ ಇದ್ದರೆ ಸ್ಪಾಟ್ ಬುಕ್ಕಿಂಗ್ ಅವ್ರನ್ನ ನಾವು ಅಲೋ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕೂಡಲೇ ಬುಕ್ ಮಾಡ್ಕೊಂಬಿಡಿ. ತುಂಬ ವಿಶೇಷತೆಗಳು. ಐ ಡೋಂಟ್ ಟು ರಿಪೀಟ್ ಇಟ್ ಅಗೇನ್. ಮಾರ್ಚ್ 23, 2025 ಈ ಕಾರ್ಯಾಗಾರ ನಡೀತಿದೆ. ಬರಬೇಕಂತಂದರೆ ಎಲ್ಲರೂ ಹಳದಿ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ಬನ್ನಿ, ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಬನ್ನಿ. 3 ನಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಬನ್ನಿ. 1 ಹಿಡಿ ಹೂವನ್ನು ತರಬೇಕು, ಹಾಗೆ 1 ಹಿಡಿಯಷ್ಟು ನವಧಾನ್ಯಗಳನ್ನು ತರಬೇಕು. ಹಾಗೆ ಬರಬೇಕಂದ್ರೆ 1 ಹಣ್ಣು, ಸಪೋಟ ಹಣ್ಣನ್ನು ನಿಮ್ಮ ಜೊತೆ ತೆಗೆದುಕೊಂಡು ಬನ್ನಿ. ಗೆಟ್ ರೆಡಿ ಫಾರ್ ಅ ಮ್ಯಾಜಿಕ್, ಗೆಟ್ ರೆಡಿ ಟು ಬಿಲ್ಡ್ ಯುವರ್ ಡ್ರೀಮ್ ಹೌಸ್ ಆ್ಯಂಡ್ ಗೆಟ್ ರೆಡಿ ಟು make your life a beautiful one, a very good and rich life. Dhanam moolam idam jagat. Thank you, universe. Aham Brahmasmi.